ಇವತ್ತು ಮೇಲ್ಮನೆಗೆ ಎಂಥವ್ರು ಬರ್ತಿದ್ದಾರೆ ಅಂದರೆ ಅಯೋಗ್ಯರು, ಅಪ್ರಯೋಜಕರು, ರಿಯಲ್ ಎಸ್ಟೇಟ್ ಏಜೆಂಟ್ರುಗಳು, ಬ್ರೋಕರ್ಗಳು ಇವತ್ತು ವಿಧಾನ ಪರಿಷತ್ತಲ್ಲಿ ಇವತ್ತು ತುಂಬಿ ತುಳುಕ್ತಿದ್ದಾರೆ. ನನಗೆ ಗೊತ್ತಿಲ್ಲ ಹರಿಪ್ರಸಾದ್ ಅವರು ಯಾವ ಸಾಧಕರು, ಯಾವ ಸಾಧನೆಗೋಸ್ಕರ, ಯಾವ ಕ್ಷೇತ್ರದಿಂದ, ರಾಜಕೀಯ ಕ್ಷೇತ್ರವನ್ನು ಬಿಟ್ಟು ನಾನು ಹೇಳ್ತಿದ್ದೀನಿ, ಯಾವ ಕ್ಷೇತ್ರದಿಂದ ಅವರನ್ನು ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸಿದೆ ಈ ಕಾಂಗ್ರೆಸ್ ಪಕ್ಷ ಗೊತ್ತಿಲ್ಲ. ಹರಿಪ್ರಸಾದ್ ಅವರನ್ನು ವಜಾ ಮಾಡಿ ಅನ್ನೋ ಮಟ್ಟಕ್ಕೆ ಇವತ್ತು ಸ್ಪೀಕರ್ ಅವರಿಗೆ ಮನವಿನ ಕೊಡೋ ಮಟ್ಟಕ್ಕೆ ಇವತ್ತು ಮೇಲ್ಮನೆಯಲ್ಲಿ ಜಗಳಗಳಾಗ್ತಿದೆ. ಒಂದು ಸಲ ಏನೋ ಅವರು ಎಲೆಕ್ಷನಲ್ಲಿ ಗೆದ್ದಿರೋದು ಬಿಟ್ಟರೆ ಅವ್ರು ಇದುವರೆಗೂ ಯಾವತ್ತೂ ಕೂಡ ಚುನಾವಣೆಯಲ್ಲಿ ಗೆದ್ದವರೇ ಅಲ್ಲ. ಆದರೆ ಅವರು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ಒಂದು ಅಧಿಕಾರನ ಹಿಡ್ಕೊಂಡೇ ಕೂತಿರ್ತಾರೆ. ಅಂದರೆ ಇದರ ಅರ್ಥ ಏನು? ಬುದ್ಧಿಜೀವಿಗಳು, ಸಾಹಿತಿಗಳು, ಕವಿಗಳು, ಕಲಾವಿದರುಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಕಷ್ಟು ಸಾಧಕರೇ ಇರತಕ್ಕಂಥ ಒಟ್ಟಾರೆ ಅದು ಒಂದು ಬುದ್ಧಿಜೀವಿಗಳ ಒಂದು ಮನೆ, ಮೇಲ್ಮನೆ. ಇಂಥ ಮನೆಯಲ್ಲಿ ಹರಿಪ್ರಸಾದ್ ಅಂತ ಒಂದು 10 ಜನರನ್ನ ತೊಗೊಂಡೋಗ್ಬಿಟ್ಟು ಅವರಿಗೆ ಅಲ್ಲಿ ಅಧಿಕಾರನ ಕೊಟ್ಟರೆ ಇನ್ನು ಮೇಲ್ಮನೆ ಇನ್ನು ಯಾವ ಥರ ಇರುತ್ತೆ ನೀವು ಯೋಚನೆ ಮಾಡಿ. ಅವರು ಮೇಲ್ಮನೆಯಲ್ಲಿರೋದಕ್ಕೆ ನಿಜವಾಗಲೂ ಅರ್ಹತೆ ಇಲ್ಲ ಅವರಿಗೆ. ಅವರ ಇಡೀ ಏನು ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಅವರೊಂಥರ ಗೂಂಡ ಥರ ವರ್ತನೆ ಮಾಡ್ತಾರೆ. ಹೌದು, ರಾಜ್ಯಪಾಲರಿಗೂ ಕೂಡ ಧಮಕಿ ಹಾಕೋ ರೀತಿಯಲ್ಲಿ ಅವರು ನಡವಳಿಕೆಯನ್ನು ತೋರಿಸಿದ್ದಾರೆ ಮೊನ್ನೆ. AV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋಂಗೆ ರಾಜಕಾರಣದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು 2 ಭಾಗಗಳಾಗಿ ರಾಜಕಾರಣನ ನಡೆಸ್ತಾರೆ. ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ. ವಿಧಾನಸಭೆ ನಮಗೆ ಗೊತ್ತೇ ಇದೆ, ನಾವೇ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂತಹ MLAಗಳು ವಿಧಾನಸಭೆಯಲ್ಲಿ ಇರ್ತಾರೆ. ಹಾಗೆಯೇ ವಿಧಾನ ಪರಿಷತ್ತಿದೆ. ವಿಧಾನ ಪರಿಷತ್ತಲ್ಲಿ ಏನಾಗುತ್ತೆ, ವಿಧಾನ ಪರಿಷತ್ತಲ್ಲಿ MLAಗಳ ಆಯ್ಕೆ ಮಾಡಿ ಪರಿಷತ್ತಿಗೆ ಒಂದಷ್ಟು ಜನರನ್ನ ಕಳಿಸ್ಕೊಡ್ತಾರೆ. ಏನು ಈ ಪರಿಷತ್ ಅಂದರೆ? ಪರಿಷತ್ ಅಂದರೆ ಏನು? ಪರಿಷತ್ತಲ್ಲಿ ಯಾರು ಬರಬೇಕು, ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಅದ್ರ ಪ್ರಕಾರ ಆಯ್ಕೆ ಮಾಡ್ತೀವಿ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಹೇಳುತ್ತೆ. ಆದರೆ ನೋಡಿ, ಇವತ್ತು ಯಾರೆಲ್ಲ ಪರಿಷತ್ತಿಗೆ ಹೋಗ್ತಿದ್ದಾರೆ, ಎಂಥ ಜನ ಹೋಗ್ತಿದ್ದಾರೆ ಅಂದರೆ ನಮ್ಗೆ ಇವತ್ತು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥ ಜನ ಇವತ್ತು ಪರಿಷತ್ತಿಗೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಪರಿಷತ್ತಿಗೆ ಯಾರು ಹೋಗಬೇಕು? ಬುದ್ಧಿವಂತರು, ಪ್ರಜ್ಞಾವಂತರು, ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು, ಶಿಕ್ಷಣ ಕ್ಷೇತ್ರದಿಂದ ಒಂದಷ್ಟು ಜನ, ಕಲಾವಿದರು, ಉದ್ಯಮಿಗಳು, ಇಂಥವ್ರುಗಳೆಲ್ಲನೂ ಕೂಡ ಮೇಲ್ಮನೆಗೆ ಆಯ್ಕೆಯಾಗಿ ಹೋಗ್ತಿದ್ರು. ಅವರು ವಿಧಾನಸಭೆಯಲ್ಲಿ ಏನು ಚರ್ಚೆಗಳಾಗ್ತಿರಲಿಲ್ಲ, ಅದನ್ನು ಇವರುಗಳು ಅಲ್ಲಿ ಚರ್ಚೆ ಮಾಡ್ತಿದ್ರು. ಯಾಕೆಂದರೆ ಇಲ್ಲೆಲ್ಲ ಪ್ರಜ್ಞಾವಂತರಿರ್ತಿದ್ರು, ಬುದ್ಧಿಜೀವಿಗಳಿರ್ತಿದ್ರು. ಹಾಗಾಗಿ ಅಲ್ಲಿ ತುಂಬ ಚರ್ಚೆಗಳು, ತುಂಬ ಅವಶ್ಯಕವಿರೋಂಥ ವಿಚಾರಗಳನ್ನ ಎತ್ಕೊಂಡು ಅವರು ಚರ್ಚೆಗಳನ್ನ ಮಾಡ್ತಿದ್ರು. ಚರ್ಚೆಗಳನ್ನ ಮಾಡಿ ವಿಧಾನಸಭೆಗೆ ಸಲಹೆ ಸೂಚನೆಗಳನ್ನ ಕೊಡುವುದರ ಮುಖಾಂತರ ಸಮಾಜಕ್ಕೆ ಒಂದಷ್ಟು ಒಳ್ಳೆಯದಾಗೋ ಕೆಲಸಗಳನ್ನ ತುಂಬ ಜನ ಹಿಂದೆ ಮಾಡಿದ್ದಾರೆ. ಆದರೆ ವೀಕ್ಷಕರು, ಇವತ್ತು ಮೇಲ್ಮನೆಗೆ ಎಂಥವ್ರು ಬರ್ತಿದ್ದಾರೆ ಅಂದರೆ ಅಯೋಗ್ಯರು, ಅಪ್ರಯೋಜಕರು, ರಿಯಲ್ ಎಸ್ಟೇಟ್ ಏಜೆಂಟ್ರುಗಳು, ಬ್ರೋಕರ್ಗಳು ಇವತ್ತು ವಿಧಾನ ಪರಿಷತ್ತಲ್ಲಿ ಇವತ್ತು ತುಂಬಿ ತುಳುಕ್ತಿದ್ದಾರೆ. ರೌಡಿ ಹಿನ್ನೆಲೆ ಇರತಕ್ಕಂಥವರು ಕೂಡ ಇವತ್ತು ವಿಧಾನ ಪರಿಷತ್ನಲ್ಲಿ ಬಂದು ಕೂತ್ಕೊತಿದ್ದಾರೆ. ಅದರ ಪರಿಣಾಮ ಇವತ್ತು ನೋಡಿ, ವಿಧಾನ ಪರಿಷತ್ತಲ್ಲಿ ಏನಾಗ್ತಿದೆ ಅಂದರೆ, ವಿಧಾನಸಭೆಯಲ್ಲಿ ಏನು ಗದ್ದಲಗಳು ನೋಡ್ತೀವಿ ನಾವು, ಇವರು ಕಿರ್ಚಾಟ, ಹಾರಾಟ, ಕಿತ್ತಾಟ, ಜಗಳಗಳು ನೋಡ್ತಿದ್ದೀವಿ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ವಿಧಾನ ಪರಿಷತ್ನಲ್ಲಿ ಗದ್ದಲಗಳಾಗ್ತಿದೆ, ಕಿತ್ತಾಡ್ತಿದ್ದಾರೆ, ಜಗಳಗಳು ಮಾಡ್ಕೊತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಾನ್ಯ ಹರಿಪ್ರಸಾದ್ ಅವರು, ನನಗೆ ಗೊತ್ತಿಲ್ಲ ಹರಿಪ್ರಸಾದ್ ಅವರು ಯಾವ ಸಾಧಕರು, ಯಾವ ಸಾಧನೆಗೋಸ್ಕರ, ಯಾವ ಕ್ಷೇತ್ರದಿಂದ, ರಾಜಕೀಯ ಕ್ಷೇತ್ರನ ಬಿಟ್ಟು ನಾನು ಹೇಳ್ತಿದ್ದೀನಿ, ಯಾವ ಕ್ಷೇತ್ರದಿಂದ ಅವರನ್ನು ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸಿದೆ ಈ ಕಾಂಗ್ರೆಸ್ ಪಕ್ಷ ಗೊತ್ತಿಲ್ಲ. ಅದ್ರ ಜೊತೆಗೆ ಅವರು ಈಗ ಆಡಳಿತ ಪಕ್ಷದಲ್ಲಿ ಕೂಡ ಇದ್ದಾರೆ ಅವರು. ಆ ಕಾರಣಕ್ಕೋಸ್ಕರ ಇವತ್ತು ಏನಾಗ್ತಿದೆ, ಹರಿಪ್ರಸಾದ್ ಅವರು ತುಂಬ ಅವ್ಯಾಚ್ಯ ಪದಗಳನ್ನ ಮೇಲ್ಮನೆಯಲ್ಲಿ ಬಳಸ್ತಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಅದರಿಂದ ಇವತ್ತು ಏನಾಗ್ತಿದೆ, ಮೇಲ್ಮನೆಯಲ್ಲಿ ತುಂಬ ಗದ್ದಲಗಳಾಗ್ತಿದೆ. ಎಷ್ಟರ ಮಟ್ಟಿಗೆ ಗದ್ದಲ ಆಗ್ತಿದೆ ಅಂದರೆ, ಇವತ್ತು ಪರಿಷತ್ನಲ್ಲಿ ಹರಿಪ್ರಸಾದ್ ಅವರನ್ನು ವಜಾ ಮಾಡಿ ಅನ್ನೋ ಮಟ್ಟಕ್ಕೆ ಇವತ್ತು ಸ್ಪೀಕರ್ ಅವರಿಗೆ ಮನವಿನ ಕೊಡೋ ಮಟ್ಟಕ್ಕೆ ಇವತ್ತು ಮೇಲ್ಮನೆಯಲ್ಲಿ ಜಗಳಗಳಾಗ್ತಿದೆ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದರೆ, ನಾನೇನು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಹರಿಪ್ರಸಾದ್ ಅವರ ನೀವು ಅವರ ಹಿಂದಿನ ಜೀವನನ ಒಂದು ಸರಿ ನೋಡ್ಕೊಂಡು ಬನ್ನಿ. ಅವರು ಯಾವ ಸಂಸ್ಕೃತಿ ಸಂಸ್ಕಾರನ ಇಟ್ಕೊಂಡು ಅವರು ಬಂದಿದ್ದಾರೆ, ಅವ್ರು ಯಾವ ರೀತಿ ರಾಜಕಾರಣದಲ್ಲಿ ಬೆಳೆದ್ರು, ಅವ್ರ ಬೆಳವಣಿಗೆ ಹೆಂಗಾಯಿತು, ಏನಕ್ಕೆ ಅಂದರೆ ಅವ್ರು ಇದುವರೆಗೂ ಒಂದು ಸಲ ಏನೋ ಅವರು ಎಲೆಕ್ಷನಲ್ಲಿ ಗೆದ್ದಿರೋದು ಬಿಟ್ಟರೆ ಅವ್ರು ಇದುವರೆಗೂ ಯಾವತ್ತೂ ಕೂಡ ಚುನಾವಣೆಯಲ್ಲಿ ಗೆದ್ದವರೇ ಅಲ್ಲ. ಆದರೆ
ಅವರು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ಒಂದು ಅಧಿಕಾರನ ಹಿಡ್ಕೊಂಡೇ ಕೂತಿರ್ತಾರೆ. ಅಂದರೆ ಇದರ ಅರ್ಥ ಏನು? ರಾಜಕಾರಣದಲ್ಲಿ ಅವರು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಲ್ಲಿ ಹೈಕಮಾಂಡಲ್ಲಿ ಅವರು ಅಷ್ಟು ಪ್ರಭಾವಿಗಳಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರ ಕೈಯಲ್ಲಿ ಯಾವಾಗಲೂ ಅಧಿಕಾರ ಇರುತ್ತೆ. ಈಗಲೂ ಕೂಡ ಮೇಲ್ಮನೆಯಲ್ಲಿ ಇದ್ದಾರೆ ಅವರು. ಈ ಆಡಳಿತ ಪಕ್ಷ ಅವ್ರದ್ದೀಗ ಮೇಲ್ಮನೆಯಲ್ಲಿ. ಆ ಕಾರಣಕ್ಕೋಸ್ಕರ ಅವರುಗಳು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಏನು, ಇವಾಗ ಮೊನ್ನೆ ರಾಜ್ಯಪಾಲರ ಒಂದು ಭಾಷಣ ಇತ್ತಲ್ಲ, ಆ ಭಾಷಣ ರಾಜ್ಯಪಾಲರು ಮಾಡದೆ ಸರ್ಕಾರ ಅವ್ರಿಗೆ ಏನೇನೋ ಬರ್ಕೊಟ್ಟಿತ್ತು, ಅದು ಯಾವುದನ್ನೂ ಅವ್ರು ಓದಲಿಲ್ಲ. ಅವ್ರು ಏನು ಹೇಳ್ಬೇಕು ಅದನ್ನು ಹೇಳಿ ಅವರು ಹೊರಟೋ ಸಮಯದಲ್ಲಿ ಈ ಹರಿಪ್ರಸಾದ್ ಅವರು ಯಾವುದೋ ಹಳೇ ರೌಡಿಗಳ ಥರ ಅವರ ನಡವಳಿಕೆ ಇತ್ತು. ರಾಜ್ಯಪಾಲರ ಮುಂದೆ ಆ ಮಟ್ಟಿನ ಒಂದು ಬೇಜವಾಬ್ದಾರಿಯಾಗಿ ಅವರು ನಡ್ಕೊಂಡು ರಾಜ್ಯಪಾಲರಿಗೂ ಕೂಡ ಅವಮಾನ ಮಾಡಿದ್ರು. ಈ ರೀತಿಯ ನಡವಳಿಕೆಗಳು ಇವತ್ತು ಮೇಲ್ಮನೆಯಲ್ಲಿ ಕಾಣಿಸ್ತಿರೋದು ನಿಜವಾಗ್ಲೂ ಕೂಡ ತುಂಬ ಅವಮಾನಕರ ಇದೆ. ಯಾಕೆಂದರೆ ಮೇಲ್ಮನೆಯಲ್ಲಿ ನಾಗಲೇ ಹೇಳ್ದಂಗೆ ಬುದ್ಧಿಜೀವಿಗಳು, ಸಾಹಿತಿಗಳು, ಕವಿಗಳು, ಕಲಾವಿದರುಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಕಷ್ಟು ಸಾಧಕರೇ ಇರ್ತಕ್ಕಂಥ ಒಟ್ಟಾರೆ ಅದು ಒಂದು ಬುದ್ಧಿಜೀವಿಗಳ ಒಂದು ಮನೆ, ಮೇಲ್ಮನೆ. ಇಂಥ ಮನೆಯಲ್ಲಿ ಹರಿಪ್ರಸಾದ್ ಅಂತ ಒಂದು 10 ಜನರನ್ನ ತಗೊಂಡೋಗ್ಬಿಟ್ಟು ಅವರಿಗೆ ಅಲ್ಲಿ ಅಧಿಕಾರನ ಕೊಟ್ಟರೆ ಇನ್ನು ಮೇಲ್ಮನೆ ಇನ್ನು ಯಾವ ಥರ ಇರುತ್ತೆ ನೀವು ಯೋಚನೆ ಮಾಡಿ. ಇದಕ್ಕಿಂತ ಚೆನ್ನಾಗಿರೋದಕ್ಕೆ ನಾವು ಹೆಂಗೆ ಯೋಚನೆ ಮಾಡೋಕ್ಕಾಗತ್ತೆ? ಅದರಿಂದ ಹರಿಪ್ರಸಾದ್ ಅವ್ರಿಗೆ ಇವಾಗ ಏನು ಅವ್ರನ್ನ ಹೊರಗಡೆ ಆಗಬೇಕು, ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತ ಮೇಲ್ಮನೆ ಸ್ಪೀಕರ್ಗೆ BJP ಅವರು ಏನು ಮನವಿನ ಕೊಡ್ತಿದ್ದಾರೆ, ಖಂಡಿತವಾಗ್ಲೂ ಅದು ಸರಿ ಇದೆ. ಇದರ ಸಾರ್ವಜನಿಕರ ಸಹಮತನೂ ಕೂಡ ಇದರಲ್ಲಿ ಇದೆ. ಆ ಕಾರಣಕ್ಕೋಸ್ಕರ ಮಾನ್ಯ ಬಸವರಾಜ ಹೊರಟ್ಟಿಯವರವ್ರನ್ನ ಅಮಾನತು ಮಾಡಬೇಕು. ಅವರು ಮೇಲ್ಮನೆಯಲ್ಲಿರೋದಕ್ಕೆ ನಿಜವಾಗಲೂ ಅರ್ಹತೆ ಇಲ್ಲ ಅವರಿಗೆ. ಅವರ ಇಡೀ ಏನು ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಅವರೊಂಥರ ಗೂಂಡ ಥರ ವರ್ತನೆ ಮಾಡ್ತಾರೆ. ಹೌದು, ರಾಜ್ಯಪಾಲರಿಗೂ ಕೂಡ ಧಮಕಿ ಹಾಕೋ ರೀತಿಯಲ್ಲಿ ಅವರು ನಡವಳಿಕೆಯನ್ನು ತೋರಿಸಿದ್ದಾರೆ ಮೊನ್ನೆ. ಆ ಕಾರಣಕ್ಕೋಸ್ಕರ ಮೇಲ್ಮನೆಯಲ್ಲಿ ಸಭ್ಯರಿರಬೇಕು, ಸಾಧಕರಿರಬೇಕು. ಅದನ್ನು ಬಿಟ್ಬಿಟ್ಟು ಹರಿಪ್ರಸಾದ್ ಥರ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಎತ್ಕೊಂಡು ಬಂದಲ್ಲಿ ಚರ್ಚೆಗಳು ಮಾಡಿಕೊಂಡು, ಜಗಳಗಳು ಮಾಡಿಕೊಂಡು, ಅವಾಚ್ಯ ಶಬ್ದಗಳನ್ನ ಬಳಸೋದ್ರ ಮುಖಾಂತರ ಅಸಂವಿಧಾನಿಕವಾಗಿ ನಡ್ಕೊತಿದ್ದಾರೆ ಅವರು. ಆ ಕಾರಣಕ್ಕೋಸ್ಕರ ದಯವಿಟ್ಟು ಬಸವರಾಜ ಹೊರಟ್ಟಿ ಅವರು ಏನಿದ್ದೀರಿ, ನೀವು ತುಂಬ ಅನುಭವಿ ಇದ್ದೀರಿ ನೀವು. ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಆ ಜಾಗದಲ್ಲಿ ಕೂರಿಸಿದ್ದಾರೆ, ಸಭಾಪತಿ ಜಾಗದಲ್ಲಿ ನಿಮ್ಮನ್ನು ಕೂರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ನಾವು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಹರಿಪ್ರಸಾದ್ ಅವರನ್ನು ಅಮಾನತು ಮಾಡಿ. ಅವರಿಗೆ ಯಾವ ಅರ್ಹತೆಯೂ ಕೂಡ ಮೇಲ್ಮನೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ರು ಯಾವ ಸಾಧಕರು ಅಲ್ಲ, ಅವರು ಬೇರೆ ಬೇರೆ ರಾಜಕಾರಣ ಮಾಡ್ಕೊಂಡೆ ಅವ್ರು ಅಲ್ಲಿವರೆಗೆ ಬಂದಿರೋದು. ಅಲ್ಲೇನಿದ್ರು ಸಾಧಕರಿರಬೇಕು. ಮೇಲ್ಮನೆಯಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ವಿಚಾರಗಳಲ್ಲಿ ಚರ್ಚೆ ಆಗಬೇಕು. ವಿಧಾನಸಭೆಯಲ್ಲಿ ಏನು ಚರ್ಚೆಗಳಾಗೋದಿಲ್ಲ ಅಂಥ ಒಂದು ವಿಚಾರಗಳನ್ನ ಮೇಲ್ಮನೆಯಲ್ಲಿ ಚರ್ಚೆ ಆಗಬೇಕು. ಸಮಾಜದ ಉದ್ಧಾರಕ್ಕೆ ಮತ್ತು ಬೇರೆ 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 ಕ್ಷೇತ್ರಗಳಿಂದ ಅಲ್ಲಿ ಸಾಧಕರು ಬಂದಿರ್ತಾರೆ. ಅವರ ಸಾಧನೆ, ಸಾಧಕರಾಗಿರೋದ್ರಿಂದ ಅವರಲ್ಲಿ ತುಂಬ ಜ್ಞಾನ ಇರುತ್ತೆ. ಆ ಜ್ಞಾನನ ಸಮಾಜದ ಜೊತೆ ಹಂಚ್ಕೊಳ್ಳೋದ್ರ ಮುಖಾಂತರ ಸಮಾಜದ ಹೇಳಿಕೆಗೆ ಆ ಜ್ಞಾನಿಗಳಿಗೆ ಶ್ರಮಿಸಬೇಕು ಅಲ್ಲಿ ಕೂತ್ಕೊಂಡು. ಆದರೆ ಹರಿಪ್ರಸಾದ್ ಅಂತವ್ರನ್ನ ಅಲ್ಲಿ ಕೂರಿಸಿದ್ರೆ ಯಾವ ಸಾಧಕರು ಕೂಡ ತಮ್ಮ ಸಾಧನೆಯ ಜ್ಞಾನವನ್ನು ಸಮಾಜದ ಜೊತೆಗೆ ಹಂಚ್ಕೊಳ್ಳೋದಾಗಲಿ, ಸಮಾಜದ ಅಭಿವೃದ್ಧಿಗಾಗಲಿ ಯಾವುದೇ ರೀತಿಯ ಕೆಲಸಕ್ಕೆ ಬರೋದಿಲ್ಲ ಅಂತ ನಮಗನ್ಸುತ್ತೆ. ಆ ಕಾರಣಕ್ಕೋಸ್ಕರ ದಯಮಾಡಿ ಹರಿಪ್ರಸಾದ್ ಅವರನ್ನ ಹೊರಗಡೆ ಹಾಕಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.